ಜೀವನದಲ್ಲಿ ಕಷ್ಟದ ಕಾಲಗಳು ಅನಿವಾರ್ಯ. ಯಾರು ಅದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಶ್ನೆ ಇದು, ಕಷ್ಟದ ಕಾಲದಲ್ಲಿ ನಾವು ಕುಸಿಯುತ್ತೇವಾ ಅಥವಾ ಬೆಳೆಯುತ್ತೇವಾ? ದೇವರು ನಮ್ಮ ಜೀವನದಲ್ಲಿ ಕಷ್ಟಗಳನ್ನ ಅನುಮತಿಸುವಂತದ್ದು ನಮ್ಗೆ ಹಾನಿ ಮಾಡಲು ಅಲ್ಲ, ನಮ್ಮನ್ನ ಆತ್ಮೀಯವಾಗಿ ಬಲಪಡಿಸೋದಿಕ್ಕೆ. ಫ್ರೆಂಡ್ಸ್, ನಾವು ಬೈಬಲ್ ನಲ್ಲಿ ನೋಡ್ತೇವೆ ಕಷ್ಟಗಳು ದೇವರ ಯೋಜನೆಯ ಭಾಗ ಎಂಬುದಾಗಿ. ಉದಾಹರಣೆ, ಯೋಸೇಫನು ಸಹೋದರರಿಂದ ಮಾರಲ್ಪಟ್ಟನು. ದಾವೀದನು ಓಡಿ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಯೋಬನು ಎಲ್ಲವನ್ನ ಕಳೆದುಕೊಳ್ತಾನೆ. ಆದ್ರೆ ದೇವರು ಅವರ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ರು. ಕಷ್ಟವು ನಿಮ್ಮ ಅಂತ್ಯ ಅಲ್ಲ, ಅದು ದೇವರ ಕಾರ್ಯದ ಪ್ರಾರಂಭ. ಹೇಗೆ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಶುದ್ಧಪಡಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ನಂಬಿಕೆ ಪರೀಕ್ಷೆಗಳಲ್ಲಿ ಶುದ್ಧವಾಗ್ತದೆ. ನೀವು ಕೇಳಬಹುದು, ದೇವ್ರೆ ಯಾಕೆ ನಾನು ಈ ನೋವನ್ನ ಅನುಭವಿಸ್ತಾ ಇದ್ದೇನೆ? ದೇವ್ರು ಹೇಳ್ತಾರೆ, ನಿನ್ನನ್ನ ಬಲಪಡಿಸಲು, ನಿನ್ನನ್ನ ರೂಪಿಸಲು ಎಂಬುದಾಗಿ. ಬೈಬಲ್ ಹೀಗೆ ಹೇಳ್ತದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2-3 ವಚನದವರೆಗೂ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಫ್ರೆಂಡ್ಸ್, ಒಬ್ಬ ರೈತ 2 ಬೀಜಗಳನ್ನ ತೆಗೆದುಕೊಳ್ತಾನೆ. ಒಂದು ಬೀಜ ಹೇಳ್ತು, ನಾನ್ ಮಣ್ಣಿನೊಳಗೆ ಹೋಗೋದಿಲ್ಲ, ಅದು ಕತ್ತಲೆ, ಅದು ಕಷ್ಟಕರ. ಮತ್ತೊಂದು ಬೀಜ ಹೇಳ್ತು, ನಾನು ಮಣ್ಣಿನೊಳಗೆ ಹೋಗ್ತೇನೆ, ನಾನ್ ಬೆಳೆಯೋದಿಕ್ಕೆ ಬಯಸ್ತೇನೆ. ಕೆಲವು ದಿನಗಳ ನಂತರ ಮಣ್ಣಿನಲ್ಲಿ ಹೋದಂತ ಬೀಜ ದೊಡ್ಡ ಗಿಡವಾಗಿ ಬೆಳೀತು. ಮತ್ತೆ ಹೊರಗೆ ಉಳಿದಂತ ಬೀಜ ಅದು ಒಣಗಿ ಹೋಯ್ತು. ಅದೇ ರೀತಿ ಫ್ರೆಂಡ್ಸ್, ಕಷ್ಟ ನಿಮ್ಮನ್ನ ಹಾಳು ಮಾಡಲು ಅಲ್ಲ, ನಿಮ್ಮನ್ನ ಬೆಳೆಯಿಸಲು, ನಿಮ್ಮನ್ನ ಬಲಪಡಿಸಲು ಬರ್ತದೆ. ಕಷ್ಟದ ಕಾಲದಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿ ನೋಡೋಣ. ಮೊದಲನೆಯದಾಗಿ ದೇವರ ಸಮೀಪಕ್ಕೆ ಬರಬೇಕು. ಪ್ರಾರ್ಥನೆ ಮತ್ತು ವಾಕ್ಯದಲ್ಲಿ ಕಾಲ ಕಳೆಯಿರಿ. ಕಷ್ಟದ ಸಮಯದಲ್ಲಿ ದೇವರಿಂದ ದೂರವಾಗಬೇಡಿ. ಎರಡನೆಯದಾಗಿ ದೇವರ ವಾಗ್ದಾನಗಳನ್ನ ಹಿಡಿದುಕೊಳ್ಳಿ. ಇವತ್ತಿನ ಪರಿಸ್ಥಿತಿ ಬದಲಾಗದೆ ಇರಬಹುದು, ಆದ್ರೆ ದೇವರ ವಾಕ್ಯ ಸತ್ಯವಾಗಿರ್ತದೆ. ಮೂರನೆಯದಾಗಿ ಕೃತಜ್ಞತೆಯಿಂದ ಇರಬೇಕು. ನೋವಿನ ಮಧ್ಯದಲ್ಲಿಯೂ ಕೂಡ ದೇವರಿಗೆ ಧನ್ಯವಾದವನ್ನ ಹೇಳ್ಬೇಕು. ನಾಲ್ಕನೆಯದಾಗಿ ಸಹನೆಯನ್ನ ಕಲೀರಿ, ಯಾಕಂದ್ರೆ ದೇವರ ಸಮಯ ಪರಿಪೂರ್ಣವಾಗಿರ್ತದೆ. ಫ್ರೆಂಡ್ಸ್, ಕಷ್ಟದ ಕಾಲದ ನಂತರ ನೀವು ಬಲವಾಗ್ತೀರಿ, ನಿಮ್ಮ ನಂಬಿಕೆ ಗಟ್ಟಿ ಆಗ್ತದೆ, ದೇವರ ಮೇಲೆ ವಿಶ್ವಾಸ ಹೆಚ್ಚಾಗ್ತದೆ, ನೀವು ಇತರರಿಗೆ ಆಶೀರ್ವಾದವಾಗ್ತೀರಿ. ಆದುದರಿಂದ ಇಂದು ದೇವ್ರು ಕೇಳ್ತಾನೆ, ನಿನ್ನ ಕಷ್ಟದ ಮಧ್ಯೆಯೂ ನನ್ನ ಮೇಲೆ ನಂಬಿಕೆ ಇಡ್ತೀಯಾ? ನೀನ್ ಓಡಿ ಹೋಗ್ತೀಯಾ ಅಥವಾ ನನ್ನೊಂದಿಗೆ ನಡಿತೀಯಾ? ಕೊನೆಯದಾಗಿ ಫ್ರೆಂಡ್ಸ್, ನೆನ್ಪಿಡಿ, ಕಷ್ಟ ಶತ್ರು ಅಲ್ಲ, ಅದು ಶಿಕ್ಷೆ ಅಲ್ಲ, ಅದು ರೂಪಿಸುವಂತ ಸಾಧನ. ನೀವೀಗ ಕಷ್ಟದಲ್ಲಿದ್ರೆ ದೇವ್ರು ನಿಮ್ಮನ್ನ ಬಿಟ್ಟಿಲ್ಲ, ಆತನು ನಿಮ್ಮನ್ನ ರೂಪಿಸ್ತಾ ಇದ್ದಾನೆ. ಕಷ್ಟದ ಕಾಲಗಳು ನಿಮ್ಮನ್ನ ಮುರಿಯೋದಕ್ಕೆ ಬರೋದಿಲ್ಲ, ಅವು ನಿಮ್ಮನ್ನ ನಿರ್ಮಿಸೋದಕ್ಕೆ ಮತ್ತೆ ನಿಮ್ಮನ್ನ ಬಲಪಡಿಸೋದಕ್ಕೆ ಬರ್ತವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.